ನೋಡಿ ಒಳ್ಳೆ ಪೇಷಂಟ್ನ ಹಾಸ್ಪಿಟ್ಲರ್ ಹಾಕೊಂಡು ಹೋಗ್ತಾರಲ್ಲ ಆ ಥರ. ನಾವು ನಿನ್ನೆ ರಾತ್ರಿ ಬಂದರು, ಆದರೂ ಕೂಡ ಇನ್ನೂ ಆರ್ಡ್ರಿಗೆ ಹೋಗಿಲ್ಲ. ಆದರೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಬಂದರೂ ಕೂಡ ಆರ್ಡ್ರಿಗೆ ಹೊಂಟೋಗ್ಬಿಟ್ರು. ನೋಡಿ ಇಲ್ಲಿ ಇಷ್ಟಲ್ಲೇ ಕಂಜೆಸ್ಟ್ ಆಗಿ ಎಲ್ಲ ಇಟ್ಟಿದ್ದೀವಿ. ನೋಡಿ ಇಲ್ಲಿ ID ಕಾರ್ಡು ಇಲ್ಲಿ ಇರಲೇಬೇಕು ಕಂಪಲ್ಸರಿ ಅಂತೆ. ಸೊ ಹಂಗಾಗಿನೇ ನಿಮಗೂ ಹೇಳ್ತಾ ಇರೋದು, ಯಾರಾದರೂ ಗೊತ್ತಿರೋರ ಹತ್ರ ಹೋಗಿ. ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವತ್ತಿನ ವಿಡಿಯೋ ಏನಂದರೆ ನಿಮಗೆ ತಮ್ಲೈನಲ್ಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ. ಏನಂದರೆ ಒಂದು ದಿನ ಕ್ಯಾಟ್ರಿಂಗ್ ಕೆಲಸದಲ್ಲಿ ನಾವು ಎಲ್ಲಿಂದ ಹೋಗ್ತೀವಿ, ಏನು ಮಾಡ್ತೀವಿ, ಮತ್ತು ಏನೇನು ಕೆಲಸ ಮಾಡ್ತೀವಿ, ಹಾಗೆ ಅವ್ರು ನಮಗೆ ಎಷ್ಟು ಪೇಮೆಂಟ್ ಕೊಡ್ತಾರೆ, ಎಷ್ಟು ಉಳಿಯುತ್ತೆ ಎಲ್ಲದನ್ನೂ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಗೈಸ್, ಕೆಲಸ ಬಂದು ನಾಳೆ ಮಾರ್ನಿಂಗ್ ಇರೋದು. ಸೊ ಇವಾಗ ಟೈಮ್ ಬಂದು 3:30 ಆಗಿದೆ. 3:45ಗೆ ತುಮಕೂರಿಂದ ಬೆಂಗಳೂರಿಗೆ ಟ್ರೈನ್ ಇದೆ. ಸೊ ನಾವು ಒಂದು 7 ಗಂಟೆ ಅಷ್ಟೊತ್ತಿಗೆ ಗೋಡನ್ ರೀಚ್ ಆಗಬೇಕು. ಸೊ ಅದಕ್ಕೆ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬೆಡ್ಶೀಟು ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಹೋಗೋಣ ಬನ್ನಿ. ನಮ್ಮ ಹುಡುಗರೆಲ್ಲ ಬರ್ತಾರೆ, ಅವ್ರ ಜೊತೆಗೇ ಇಲ್ಲಿಂದ ಹೊರಡ್ತಾ ಇದ್ದೀವಿ. ರೂಮಿಗೆ ಕೀ ಹಾಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಗೈಸ್, ಇವಾಗ ಯಶವಂತಪುರಕ್ಕೆ ಟಿಕೆಟ್ ತಗ್ಸಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ಟಿಕೆಟ್ ಕೊಡ್ತಾರೆ. 3 ಕೊಡಿ. ಎಷ್ಟು ನೋಡಿ, 20 ರೂಪಾಯಿಗೆ ಒಂದು ಟಿಕೆಟು. 3 ಜನಕ್ಕೆ ಟೋಟಲ್ 60 ರೂಪಾಯಿ ಆಗುತ್ತೆ. ಬರ್ರಿ ಆನ್. ಗೈಸ್, ಟೋಟಲು ನಾವು 5 ಜನ ಹೋಗ್ತಾ ಇದ್ದೀವಿ. ಇನ್ನೇನು ಟ್ರೈನ್ ರೆಡಿ ಆಗಿದೆ, ಟಿಕೆಟು ಬಂದಾಯಿತು. ಅಂದರೆ ಅವರಿಬ್ಬರದು ಅವ್ರು ತೆಗೆಸ್ಕೊಂಡು ನಾನು 3 ಜನ ಟೋಟಲ್ ತೆಗೆಸ್ಕೊಂಡಿದ್ದೀನಿ. ಆಲ್ರೆಡಿ ಫುಲ್ ಆಗಿಬಿಟ್ಟೈತೆ ಟ್ರೈನು ನೋಡಿರಿ. ಸೊ ಬರೀ ಎಲ್ಲಾದರೂ ಖಾಲಿ ಇರೋ ಹತ್ರ ಹತ್ಕೊಂಡು ಹೋಗೋಣ. ಸೊ ಗೈಸ್, ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ತುಂಬಿದ್ದಾರೆ. ಸೊ ಕುತ್ಕೊಳಕ್ಕೆ ಕೂಡ ಜಾಗ ಇಲ್ಲ. ನೋಡಿ ಇಲ್ಲಿ ಕೆಳಗೆಲ್ಲ ಕುಂತಿದ್ದಾರೆ, ಏನು ಮಾಡೋಕ್ಕಲ್ಲ. ಸೊ ಇದರಲ್ಲೇ ಕುತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ. ಗೈಸ್, ಸೊ ಇವಾಗ ಫೈನಲಿ ಯಶವಂತಪುರಕ್ಕೆ ಬಂದ್ವಿ. ಈಗ ಇಲ್ಲಿಂದ ಯಶವಂತಪುರ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಬನಶಂಕರಿ ಬಸ್ ಹತ್ಕೊಂಡು ನಾವು ಮುಂದೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಫೈನಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹೊರಗೆ ಬಂದ್ವಿ. ನೋಡಿ ಇವಾಗ ಗೊರಗುಂಟೆ ಪಾಳ್ಯ ಸಿಗ್ನಲಿಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗಬೇಕು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಬಸ್ ಹತ್ತಿದ ನಿಮಗೆ ಸಿಗ್ತೀನಿ. ಗೈಸ್, ಒಂದು TT ಗಾಡಿ ಬಂತು. ಸೊ ಇದು ಕತ್ಕೊಂಡಿದ್ದೀವಿ ಇವಾಗ. ಸೊ TT ಗಾಡಿಗೆ ಹತ್ಕೊಂಡಿದ್ದೀವಿ. ಇದು ನಯಂಡಲ್ಲಿಗೆ ಹೋಗುತ್ತಂತೆ. ಸೊ ಅಲ್ಲಿವರೆಗೂ ಹೋಗಿ ಅಲ್ಲಿ ವೀರಭದ್ರ ಸರ್ಕಲಿಂದ ಇಳಿದು ನಡ್ಕೊಂಡು ಹೋಗ್ತೀವಿ. ಗೈಸ್, ಇವಾಗ ಸೀದಾ ನಾವು ಗೋಡನ್ ಹತ್ರ ಬಂದಿದ್ದೀವಿ. ನಾವು ಬಂದಿರೋಂಥ ಕ್ಯಾಟ್ರಿನ್ ಬಂದುಬಿಟ್ಟು ಯುವರ್ ಸೆಲೆಬ್ರೇಷನ್ ಅಂತ. ಸೊ YC ಅಂತ ಶಾರ್ಟ್ಕಟಾಗಿ ಕರೀತಾರೆ. ನೋಡಿ ಇಲ್ಲೇ ಇದೆ ನೋಡಿ ಗೋಡನ್. ಇದೇ ಗೋಡನಿಗೆ ಬಂದಿರೋದು. ಬಟ್ ಹೋಗಿ ಈಗ ನಾವು ಯಾರು ಕರ್ಕೊಂಬಂದಿದ್ರೋ ಅವ್ರ ಹೆಸರು ಹೇಳಿದರೆ ಅಲ್ಲಿ ಹೆಸರು ಬರ್ಕೊಳ್ತಾರೆ. ಸೊ ಸ್ಟಾರ್ಟ್ ಆಗುತ್ತೆ, ಬನ್ನಿ ಹೋಗೋಣ. ಗೈಸ್, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಗೋಡನ್ ಇದು ಕ್ಯಾಟ್ರಿಂಗ್ ಹೆಸರು ಬಂದುಬಿಟ್ಟು ಯುವರ್ ಸೆಲೆಬ್ರೇಷನ್ ಅಂತ. ಇದೇ ಗೋಡನಿಗೆ ನಾವು ಬಂದಿರೋದು. ಸೊ ನಾವಿವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಬಂದ ತಕ್ಷಣ ಬ್ಯಾಗ್ನೆಲ್ಲ ಇಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಕೆಲಸನ ಒಂದು ಸತಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ನೋಡಿ ಅಷ್ಟೊಂದು ಈರುಳ್ಳಿ ಬಿಡಿಸಿ ಇನ್ನೂ ಕೆಲಸ ಇದೆ, ಕೆಲಸ ಏನು ಮುಗ್ದಿಲ್ಲ. ಸೊ ಈರುಳ್ಳಿ ಬಿಡಿಸಿದ್ದು ಸಿಪ್ಪೆ ಆಯ್ತಲ್ಲ, ಸೊ ಅದನ್ನೆಲ್ಲ ತೆಗ್ದಾಕೋಣ ಅಂತ ತೆಗ್ದಿದ್ವಿ ಅಷ್ಟೇ. ಅದಾದಮೇಲೆ ನೋಡಿ ಇಲ್ಲಿ ತಿಂಡಿಗೆಲ್ಲ ಐಟಮ್ನು ರೆಡಿ ಮಾಡಿದ್ದೀವಿ ಬೆಳಿಗ್ಗೆ. ಅಷ್ಟರಲ್ಲೇ ಹೆವಿ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಹುಡುಗರೆಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಸೊ ಬನ್ನಿ ನಾವು ಹೋಗಿ ಮಲ್ಕೊಳ್ಳೋಣ. ಗೈಸ್, ನೋಡಿ ಟೈಮು 12 ಗಂಟೆ ಆಗಿದೆ, ಮಲ್ಕೊಳ್ತಾ ಇದ್ದೀವಿ. ಓಕೆ, ಗುಡ್ ನೈಟ್. ಬೆಳಗಿನ ಜಾವ 5:15ಗೆ ಎಬ್ಬರಿಸಿದ್ದಾರೆ ನೋಡಿ. ಗೈಸ್, ಇವಾಗ ಟೈಮ್ ಬಂದು ಬೆಳಗಿನ ಜಾವ 5:15. ಸೊ ಇವಾಗ ಎಬ್ಬರಿಸಿದ್ದಾರೆ. ರಾತ್ರಿ 12 ಗಂಟೆ ಆಗಿತ್ತು ಮಲ್ಕೊಂಡಾಗ. ಸೊ ಇವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ. ಈಗ ಮುಖ ತೊಳ್ಕೊಂಡು ಕೆಲಸಕ್ಕೆ ಜಾಯ್ನ್ ಆಗಬೇಕು. ಬರೀ ಹೋಗೋಣ. ಇದೆ ನೋಡಿ ಗೋಡನು. ಗೈಸ್, ಇವಾಗ ತರಕಾರಿ ಹೆಚ್ಚಿದೆಲ್ಲ ಆಯಿತು ನೋಡಿ. ಇವಾಗ ಗಾಡಿ ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು. ಗಾಡಿ ಲೋಡ್ ಮಾಡ್ತಿದ್ದೀವಿ ನೋಡಿ. ಈ ಥರ ಗಾಡಿಗೆ ಲೋಡ್ ಮಾಡ್ಕೊಂಡು ಐಟಮ್ನೆಲ್ಲ ನೋಡಿ, ಒಂದಲ್ಲ ಎರಡಲ್ಲ 3-4 ಗಾಡಿ ಬರ್ತವೆ. ಸೊ 3-4 ಕಡೆ ಇರುತ್ತೆ. ಈ ಥರ ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ ನೋಡಿ. ಇಲ್ಲಿಂದ ಐಟಮ್ ತೊಗೊಂಬಂದು ಹಾಕ್ತಾರೆ ನೋಡಿ. ಗೈಸ್, ನಾವು ನಿನ್ನೆ ರಾತ್ರಿ ಬಂದರು, ಆದರೂ ಕೂಡ ಇನ್ನೂ ಆರ್ಡ್ರಿಗೆ ಹೋಗಿಲ್ಲ. ಆದರೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಬಂದರೂ ಕೂಡ ಆರ್ಡ್ರಿಗೆ ಹೊಂಟೋಗ್ಬಿಟ್ರು. ಸೊ ನಾವು ಅದಕ್ಕೆ ಆಮೇಲೆ ಗಲಾಟೆ ಮಾಡಿದ್ಮೇಲೆ ಇವಾಗ ಮಧ್ಯಾಹ್ನ ಕಳಿಸ್ತಾ ಇದ್ದೀರಾ. ಮಧ್ಯಾಹ್ನ ಕಳಿಸಿರೋ ಅದು 4 ಗಂಟೆಗಿರೋದು. 4 ಗಂಟೆಗೆ ಹೋದರೆ ಅದನ್ನು ಮುಗಿಸ್ಕೊಂಡು ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು 10-11 ಗಂಟೆ ಆಗೋಗ್ಬಿಡುತ್ತೆ ನೋಡಿರಿ. ಈ ಥರ ಸ್ವಲ್ಪ ತೊಂದರೆ ಮಾಡ್ತಾರೆ. ಯಾಕೆಂದರೆ ಗೊತ್ತಿಲ್ಲದವ್ರ ಹತ್ರ ಬಂದರೆ ಹಿಂಗೆ ಮಾಡೋದು. ಸ್ವಲ್ಪ ಗೊತ್ತಿರೋರ ಹತ್ರ ಹೋಗಿ ಆದಷ್ಟು. ನಮ್ಗೆ ಗೊತ್ತಿತ್ತು, ಆದ್ರೂ ಸ್ವಲ್ಪ ಮೋಸ ಹೋಗಿ ಈಗ ನಮಗೆ ಪ್ರಾಬ್ಲಮ್ ಆಗಿದೆ. ಸೊ ಹಂಗಾಗಿನೇ ನಿಮಗೂ ಹೇಳ್ತಾ ಇರೋದು, ಯಾರಾದರೂ ಗೊತ್ತಿರೋರ ಹತ್ರ ಹೋಗಿ
ನೋಡಿರಿ ಇವಾಗ 2:15 ಆಗಿದೆ ಆಲ್ರೆಡಿ. 4-5 ಗಂಟೆಗೆ ಇರೋದು ಬಫೆ ಇದೆ. ಬಟ್ ಓಕೆ, ಆದರೆ ನೋಡಿ ನಾವು ನಿನ್ನೆ ರಾತ್ರಿ ಬಂದ್ರೂ ಇವಾಗ ಕರ್ಕೊಂಡೋಗಿ ಇವತ್ತು ನೈಟ್ ಆಗುತ್ತೆ, ಅದು ಅಷ್ಟೇ ಪೇಮೆಂಟು. ಆದರೆ ಬೆಳಿಗ್ಗೆ ಬಂದವ್ರು ಹೋಗೋರೆ ಅವ್ರಿಗೂ ಕೂಡ ಅದೇ ಪೇಮೆಂಟು. ಈ ಥರ ಮೋಸ ಆಗ್ತವೆ, ಏನೂ ಮಾಡೋಕ್ಕಲ್ಲ. ಒಂದು ಸತಿ ಎಕ್ಸ್ಪೀರಿಯನ್ಸ್ ಅಂದ್ಕೊಂಡು ಇದೊಂದು ಪಾಠ ಅಂದ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಸೊ ಬನ್ನಿ ನೋಡೋಣ. ಇನ್ನೂ ಗಾಡಿ ಬಂದಿಲ್ಲ, ಗಾಡಿ ಬಂದಮೇಲೆ ಐಟಮ್ ಲೋಡ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಅಲ್ಲಿ ಇದೆ ಐಟಮ್. ಸೊ ಗೈಸ್, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಐಟಮ್ನ ನಾವೀಗ ಗಾಡಿಗೆ ಲೋಡ್ ಮಾಡಬೇಕು. ಇನ್ನೊಂದು ಐಟಮ್ ಮಾತ್ರ ಪ್ರಿಪೇರ್ ಆಗಬೇಕು. ಸೊ ರೋಟಿ ಪ್ರಿಪೇರ್ ಆಗ್ತಾ ಇದೆ ನೋಡಿ ಇಲ್ಲಿ. ಸೊ ಗಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಗಾಡಿ ಬಂದ ತಕ್ಷಣ ಇದನ್ನೆಲ್ಲ ಹಾಕ್ಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ. ಗೈಸ್ ನೋಡಿ, ಇವಾಗ ಕೊನೆಗೆ 3:15 ಆಗಿದೆ. ಇವಾಗ ಫೈನಲಿ ಗಾಡಿ ಲೋಡ್ ಮಾಡ್ಕೊಂಡು ನೋಡಿ ಐಟಮ್ ಎಷ್ಟೊಂದಿದೆ ಇದನ್ನೆಲ್ಲ ಲೋಡ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಇಲ್ಲಿಂದನೇ 30 ಕಿಲೋಮೀಟ್ರ್ ಇದೆ ಅಂತೆ. ಸೊ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ 4:15 ಆಗೋಗುತ್ತೆ. ನೋಡಿದರೆ 4 ಗಂಟೆಗೆ ನಾವು ಐಟಮ್ ಕೊಡಬೇಕಿತ್ತು, ಇಲ್ಲೇ 3:15 ಆಗೈತೆ. ಇನ್ನೇನಾಗುತ್ತೋ ಏನೋ ಗೊತ್ತಿಲ್ಲ. ಮೊದಲೇ ಹೇಳಿದ್ನಲ್ಲ ನಾನು ಅವಾಗಲೇ ಮೋಸ ಆಯ್ತಂತ. ಬೆಳಿಗ್ಗೆನೇ ನಾವು ಆರ್ಡ್ರಿಗೆ ಹೋಗ್ಬೇಕಿತ್ತು, ಆದರೆ ಬೆಳಗ್ಗೆಲ್ಲ ಬಂದು ಹುಡುಗರೆಲ್ಲ ಹೋದರು. ನಾವು ನೈಟ್ ಬಂದವ್ರೆ, ನಿನ್ನೆ ನೈಟ್ ಬಂದಿದ್ವಿ, ಆದ್ರೂ ಇವಾಗ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ನೀವು ಬರ್ಬೇಕಾರೆ ಓನರ್ ಹತ್ರ ಇಲ್ಲ ನಿಮಗೆ ಕಳಿಸೋರ ಹತ್ರ ಮಾತಾಡ್ಕೊಂಡೆ ಬಂದುಬಿಡಿ. ಸೊ ನೋಡಿ ಇವಾಗ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಷ್ಟು ಸುಲಭ ಇರಲ್ಲ ಕ್ಯಾಟ್ರಿಂಗ್ ಕೆಲಸ ಅನ್ನೋದು. ನೀವು ಹೇಳ್ತೀರಾ ಕ್ಯಾಟ್ರಿಂಗ್ ಕೆಲಸ ಏನು ಗುರು, ಯಾರು ಬೇಕಾದ್ರೂ ಮಾಡ್ಕೊಂಬರ್ತಾರೆ ಅಂತ. ಇಲ್ಲಿ ಬಂದರೆ ಗೊತ್ತಾಗೋದು ನಿಮಗೆ. ಓಕೆ ಗೈಸ್, ಅಲ್ಲಿ ಹೋಗಿ ನಿಮ್ಗೆ ಸಿಗ್ತೀನಿ. ನೋಡ್ರಿ, ನಮ್ಮನ್ನ ಬೆಳಗಿಲೆ ಎಷ್ಟು 4:15-5 ಗಂಟೆಗೆ ಎದ್ದಿರೋರು ನೋಡಿದ್ರೆ ಇವಾಗ ನಿದ್ದೆ ಬರ್ತೈತೆ. ರಾತ್ರಿ 12-12:30 ಆಗೋಯ್ತು. ನಿಮಗೆ ತೋರಿಸಿನಲ್ಲ 12 ಗಂಟೆಗೆ, ಆದರೂ ನಮ್ಗೆ ನಿದ್ದೆನೇ ಬರಲಿಲ್ಲ. 12-12:30 ಆಗೋಯ್ತು. ಸೊ ಅವಾಗ ಮಲ್ಕೊಂಡು ಮತ್ತೆ ಆಲ್ರೆಡಿ ಶೀತ ಆಯ್ತು, ತುಂಬ ಶೀತ ಆಗ್ತಿತ್ತು. ಬೆಡ್ಶೀಟ್ ಬಿಡ ಒಂದೇ ತಂದಿದ್ದು. ನಾವು ನೋಡಿದರೆ 3-4 ಜನ ಇದ್ವಿ. ನಮ್ಗೆ ಒಬ್ಬರು ಅವ್ನು ಹೇಳ್ಕೊಂಡ್ರೆ ಇವ್ನು ಹೇಳ್ಕೊಂಡು ಬರೀ ಕಿತ್ತಾಡ್ಕೊಂಡು ರಾತ್ರಿ ಎಲ್ಲ ಮಲ್ಗೆ ಇಲ್ಲ. ನೋಡಿದರೆ ಇವಾಗ ನಿದ್ದೆ ಬರ್ತೈತೆ, ಆದರೆ ಇಲ್ಲಿ ಕೆಲಸ ಬೇರೆ ಮಾಡಬೇಕು. ನಮ್ಮ ಮನೆ ಹೊರ ಹೆಂಗಾಗ್ಬಿಟ್ಟೈತೆ ಅಂದರೆ ಗಾಂಡು ನಸೀಬ್ ಆಗ್ಬಿಟ್ಟೈತೆ ಗುರು. ಗ್ರಾಚಾರ್ ಗಾಂಡ್ ಮಾರೋ ಕುದಾಕ್ ಯಾಕಾರ, ಗ್ರಾಚಾರ್ ಗಾಂಡ್ ಮಾರೋದು ಕುದಾಕ್ ಯಾಕಾರಾಗ ಅನ್ನಂಗೆ ಆಗ್ಬಿಟ್ಟೈತೆ. ಇವಾಗ ನೋಡಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋದು, ಅದಕ್ಕೆ ಇವಾಗ ನಾವು ನೈಸ್ ರೋಡ್ ಹತ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ. ನೋಡಿ ನೈಸ್ ರೋಡ್ ಸಕ್ಕತ್ತಾಗಿದೆ, ಆದರೆ ರೋಡ್ ಹೆಂಗೈತೋ ಟೋಲು ಹಂಗೆ ಕಟ್ಬೇಕಿಲ್ಲಿ. ಗೈಸ್ ನೋಡಿ ಫೈನಲಿ ಬಂದಿದ್ದೀವಿ. ಇದು ಪ್ರೆಸ್ಟೀಜ್ ಗ್ರೂಪ್ ಯಾವುದೋ ಕಂಪ್ನಿ ಇದು. ಸೊ ಕಂಪ್ನಿ ಆರ್ಡ್ರು ಬಂದಿದ್ದೀವಿ ನೋಡಿ. ಗಾಡಿ ಇಲ್ಲಿದೆ, ಇದೇ ಗಾಡೀಲಿ ಬಂದಿದ್ದು. ಐಟಮ್ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಹುಡುಗರು, ಬನ್ನಿ ನೋಡೋಣ. ಗೈಸ್ ನೋಡಿ ಇಲ್ಲಿ ಫೈನಲಿ ಐಟಮ್ನೆಲ್ಲ ಇಳಿಸ್ಬಿಟ್ಟಿದ್ದೀವಿ. ಇವಾಗ ಡೋರ್ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಗಾಡಿ ಪೂರ್ತಿ ಖಾಲಿ ಮಾಡಿದ್ದೀವಿ. ಸೊ ನಮ್ಮ ಮ್ಯಾನೇಜರ್ಗಳು ಅಲ್ಲಿ ಮಾತಾಡ್ತಾ ಇದ್ದಾರೆ ಇವ್ರ ಹತ್ರ. ಗೈಸ್ ಇವಾಗ ಬಂದಿರೋ ಆಫೀಸಲ್ಲಿ ನಮ್ಮನ್ನ ID ಕಾರ್ಡ್ ಇಂದಲೇ ಒಳಗೆ ಬಿಡಲ್ಲ. ಸೊ ನೋಡಿ ID ಕಾರ್ಡ್ ಕೊಡ್ತಾ ಇದ್ದಾರೆ ಇಲ್ಲಿ. ನೋಡಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಇದು. ಸೊ ಇಲ್ಲಿ ಬನ್ನಿ, ಸೆಂಟ್ರಲ್ ಗೌರ್ಮೆಂಟಿದೆ ಇದು. ಸೊ ಬನ್ನಿ ಹೋಗೋಣ. ಇವಾಗ ಐಟಮ್ನೆಲ್ಲ ತೊಗೊಂಡು ಒಳಗಡೆ ಹೋಗಬೇಕು. ಗೈಸ್ ಇವಾಗ ಐಟಮ್ನೆಲ್ಲ ನಾವು ಲಿಫ್ಟಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಇಷ್ಟಲ್ಲೇ ಕಂಜೆಸ್ಟ್ ಆಗಿ ಎಲ್ಲ ಇಟ್ಟಿದ್ದೀವಿ. ನೋಡಿ ಇಲ್ಲಿ ID ಕಾರ್ಡು ಇಲ್ಲಿ ಇರಲೇಬೇಕು ಕಂಪಲ್ಸರಿ ಅಂತೆ. ಏನೋ ಗೊತ್ತಿಲ್ಲ ನೋಡ್ರಿ, ನಮ್ಮ ಹುಡುಗರಿಗೆಲ್ಲ ಕೊಟ್ಟವ್ರೆ. ಬನ್ನಿ ಓಪನ್ ಆಯಿತು. ಇವಾಗ ಐಟಮ್ನೆಲ್ಲ ಇಳಿಸ್ಕೋಬೇಕು. ನೋಡಿ ಹಿಂಗಿದೆ ವ್ಯೂ, ನೋಡಿ ಇಲ್ಲಿಂದ ಹೆಂಗೆ ಕಾಣುತ್ತೆ ಬೆಂಗಳೂರು, ಸಖತ್ತಾಗಿದೆ. ಬನ್ನಿ, ನಮ್ಮ ಮ್ಯಾನೇಜರ್ ಬಂದರೆ ಬೈತಾರೆ. ಅದಕ್ಕೂ ಮುಂಚೆ ನಾವು ಐಟಮ್ನ ಇಳಿಸ್ಕೊಂಡ್ಬಿಡೋಣ. ಗೈಸ್ ಇಲ್ಲಿಂದ ನಾವು ಐಟಮ್ನೆಲ್ಲ ಗಾಡೀಲೇ ತಗೊಂಡೋಗ್ತಾ ಇದ್ದೀವಿ. ಒಳಗೆ ಮಾತ್ರ ಸಖತ್ತಾಗಿದೆ, ಒಳ್ಳೆ ಆಫೀಸ್ ಇದು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫೀಸು ಇದು ಬೆಂಗಳೂರಲ್ಲಿರೋದು. ಸೊ ನೋಡಿ ಇಲ್ಲಿ ಮೆಟ್ರೋ ಸ್ಟೇಷನ್ ಇಲ್ಲ ಪಕ್ಕದಲ್ಲಿದೆ. ಸೊ ಆಫೀಸ್ ಕೂಡ ಇಲ್ಲೇ ಇದೆ. ಇದು ಮೇಲೆ ಡೈನಿಂಗ್ ಹಾಲು. ಸೊ ಕೆಳಗೆ 1st ಫ್ಲೋರು, 2nd ಫ್ಲೋರು, 3rd ಫ್ಲೋರಲ್ಲಿ ಆಫೀಸ್ ಇದೆ. ನೋಡಿ ಇವಾಗ ಫುಲ್ ಸೆಟಪ್ ಮಾಡಿದ್ದೀವಿ. ನೋಡಿ ಟೋಪಿ ಗೀಪಿ ಹಾಕೊಂಡೆಲ್ಲ ಕಾಯ್ತಾ ಇದ್ದೀವಿ. ಬೇಡ ತಿಂತೀನೋ, ಇವಾಗ ಕದ್ದು ತಿಂತಾ ಇದ್ದೀವಿ. ಬಟ್ ಇವಾಗ ಇನ್ನೇ ಸ್ಟಾರ್ಟ್ ಆಗೋ ಟೈಮು. ನೋಡಿ ತೋರಿಸ್ತೀನಿ ಮೇಲೆ. ನೋಡಿದ್ರಲ್ಲ ಈ ಥರ ಇದೆ ಆಫೀಸಲ್ಲ ಇದು ಏನೋ ಡೈನಿಂಗ್ ಹಾಲು. ಸೊ ಇದು ಸಾಫ್ಟ್ವೇರ್ಸ್ ಇರೋದಿಲ್ಲಿ. ಇದು ಇನ್ಫೋಸಿಸ್ಸು ಮತ್ತು ಇನ್ಕಮ್ ಟ್ಯಾಕ್ಸ್ದು ಇದು ಕೊಲಾಬ್ರೇಟ್ ಆಗಿದೆ ಅಂತೆ. ಚೆನ್ನಾಗಿದೆ ಆಫೀಸ್ ಮಾತ್ರ. ಸೊ ನಾವು ಮುಂದೆ ಒಂದಲ್ಲ ಒಂದಿನ ಇಂಜಿನಿಯರ್ ಆಗಿ ಈ ಥರ ಆಫೀಸಲ್ಲಿ ವರ್ಕ್ ಮಾಡಬೇಕಂತ ಅನಿಸ್ತಾ ಇದೆ ಇವ್ರು ನೋಡಿದ ಮೇಲೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಈಗ ಇವ್ರು ಬಂದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 10 ನಿಮಿಷ ಅಂತ ಹೇಳಿದರೆ. ಸ್ಟಾರ್ಟ್ ಆದಮೇಲೆ ಇವರಿಗೆಲ್ಲ ಐಟಮ್ನ ಕೊಟ್ಟು ಕೊನೆಗೆ ಗಾಡಿ ಲೋಡ್ ಮಾಡ್ಕೊಂಡು ಇಲ್ಲಿಂದ ಗೋಡನಿಗೆ ಹೋಗಿ, ಗೋಡನಿಂದ ನಾವು ಇನ್ನೂ ತುಮಕೂರಿಗೆ ಹೋಗಬೇಕು. ಸೊ ಬನ್ನಿ, ಫುಲ್ಲು ಇಲ್ಲಿಂದ ತುಮಕೂರಿಗೆ ಹೋಗೋ ಅಷ್ಟೊತ್ತಿಗೂ ನಾವು ಎಷ್ಟು ಅವರ್ ಆಗುತ್ತೆ ಮತ್ತು ಏನೇನು ಮಾಡಿದ್ವಿ ಅಂತ ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ. ಇವಾಗ ಐಟಮ್ ಎಲ್ಲ ಬಡಿಸಿದಾಯಿತು.
ಕೊನೆಗೆ ಗಾಯ್ಸ್ ಇವಾಗ ನಾವು ಊಟ ಕುಂತಿದ್ದೀವಿ. ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಆಯಿತು ಊಟ. ಗೈಸ್ ಎಲ್ಲ ಕೆಲಸ ಮುಗ್ದೋಯ್ತು. ಇವಾಗ ಗಾಡಿಗೆ ಲೋಡ್ ಮಾಡಬೇಕು. ಸೊ ಐಟಮ್ನೆಲ್ಲ ಖಾಲಿವೆಲ್ಲ ಇದೊಂದು ಗಾಡಿಗೆ ಲೋಡ್ ಮಾಡ್ಕೊಂಡು ಇವಾಗ ಲಿಫ್ಟಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ. ಈಗ ಗಾಡಿ ಬುಕ್ ಮಾಡಿದ್ದಾರೆ, ಬಂದ ತಕ್ಷಣ ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊರಡೋದೆ. ಗೈಸ್ ನಾನು ಅವಾಗಲೇ ಹೇಳಿದ್ನಲ್ಲ ಪ್ರೆಸ್ಟೀಜ್ ಗ್ರೂಪ್ ಅಂತ. ಸೊ ಪ್ರೆಸ್ಟೀಜ್ ಗ್ರೂಪ್ ಅಲ್ಲ ಇದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಇನ್ಫೋಸಿಸ್ ಜೊತೆ ಕೊಲಾಬ್ ಆಗಿರೋದಂತೆ. ಗೈಸ್ ಆಲ್ರೆಡಿ ಒಂದು ಗಾಡಿ ಬಿಟ್ಟು ಬಂದಿದ್ದೀವಿ, ಇನ್ನೊಂದು ಗಾಡಿ ತಗೊಂಡೋಗ್ತಿದ್ದೀವಿ ನೋಡಿ. ಇವಾಗ ನೋಡಿ ಒಳ್ಳೆ ಪೇಷಂಟ್ನ ಹಾಸ್ಪಿಟ್ಲರ್ ಹಾಕೊಂಡು ಹೋಗ್ತಾರಲ್ಲ ಆ ಥರ ಇಲ್ಲಿ ಪ್ಲೇಟ್ ಕೂಡ ವಾಶ್ ಮಾಡೋಂಗಿಲ್ಲ, ಇದು ಆಫೀಸ್ ಇರೋದ್ರಿಂದ. ಸೊ ಹಾಗಾಗಿ ಹಂಗೆ ಎಲ್ಲ ತೊಗೊಂಡು ವಾಟ್ರ್ ಕ್ಯಾನ್ ನೋಡಿ 5 ಕ್ಯಾನ್ ತಂದಿದ್ದೀವಿ, ಒಂದೇ ಯೂಸ್ ಆಗಿರೋದು, ಇನ್ನೂ 4 ಹಂಗೆ ಇದೆ. ಸೊ ತೊಗೊಂಡು ಇವಾಗ ವಾಪಸ್ ಬೇಗ ತುಮಕೂರಿಗೆ ಹೋಗಿ ರೀಚ್ ಆಗಬೇಕು. ಗೈಸ್ ನೋಡಿ ಟೈಮು 8 ಗಂಟೆ 5 ನಿಮಿಷ ಆಗೈತೆ. ಇವಾಗ ಗಾಡಿ ಬಂದು ಲೋಡ್ ಮಾಡ್ಕೊಂಡು ಹೊರಟಿದ್ದೀವಿ. ಗೋಡನ್ಗೆ ಹೋಗೋಷ್ಟೊತ್ತಿಗೆ 9 ಗಂಟೆ 9:30 ಆಗುತ್ತೆ. ಅಲ್ಲಿಂದ ನಾವು ತುಮಕೂರಿಗೆ ಹೋಗೋಷ್ಟೊತ್ತಿಗೆ ನೈಟ್ 12 ಗಂಟೆ. ಗೈಸ್ ಫೈನಲಿ ರೀಚ್ ಆದ್ವಿ ಗೋಡನ್ಗೆ. 9:30 ಆಗಿದೆ. ಈ ಕ್ಯಾಬ್ ಬುಕ್ ಮಾಡ್ಕೊಂಡು ತಟ್ಟನಾಗೆ ಐಟಮ್ ಎಲ್ಲ ಇಳಿಸಿ ಓಡೋಗ್ಬೇಕು. ಗೈಸ್ ಟ್ರೈನಿಗೆ ಇನ್ನು 2 ನಿಮಿಷ ಟೈಮ್ ಐತೆ. ನೋಡಿದರೆ ನಾವು ನೋಡಿ ಎಲ್ಲಿದ್ದೀವಿ ಅಂತ ಓಡೋಗ್ತಾ ಇದ್ದೀವಿ. ಅದು ಬಿಟ್ಟರೆ ಮತ್ತೆ 11 ಗಂಟೆ ಆಗುತ್ತೆ. ನಾವು ಹಾಸ್ಟ್ಲಿಗೆ ಹೋಗೋದು ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ ಈ ಸಾಹಸ. ಗೋಡನಿಂದ ಸೀದಾ ಆಟೋ ಬುಕ್ ಮಾಡ್ಕೊಂಡು ಬೇಗ ಬಂದುಬಿಟ್ವಿ. ಇಲ್ಲಿ ನೋಡಿದರೆ ಇದು ಈ ಬೆಂಗಳೂರು ಜೀವನನೇ ಇಷ್ಟೇ. ಗೈಸ್ ನಾವು ಎಷ್ಟೋ ಓಡ್ ಬಂದರು ನೋಡಿ, ಟ್ರೈನ್ ಇಲ್ಲಿ ಪಾಸ್ ಆಯಿತು. ಎಂಥ ಗಾಂಡು ನಸಿ ಬಂದರೆ. ಗೈಸ್ ಫೈನಲಿ ಬಂದು ಟ್ರೈನ್ ಹತ್ಕೊಂಡಿದ್ದೀವಿ. ನಾವು ಅದು ತೋರಿಸಿನಲ್ಲ, ಆ ಟ್ರೈನು ಜಸ್ಟ್ ಮಿಸ್ ಆಯಿತು. ಸೊ ಅದಾದಮೇಲೆ ಇದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದೈತೆ, ಇದು 11 ಗಂಟೆ ಬರುತ್ತೆ. ಸೊ ಈ ಗಾಡಿ ಬಂದು ಹತ್ಕೊಂಡಿದ್ದೀವಿ. ಸೊ ಏನೂ ಮಾಡೋಕ್ಕಲ್ಲ, ನಮ್ಮ ಗಂಡು ನಸೀಬ್ ಹಂಗಿತ್ತು. ನಿಜ ತುಂಬ ಓಡ್ಬಂದ್ರು, ಆದರೂ ಸಿಗಲಿಲ್ಲ. ಸಿಕ್ತು, ಆದರೆ ಇನ್ನೊಬ್ಬ ಮಾತ್ರ ಲೇಟಾಗಿ ಬಂದ. ಸೊ ಹಂಗಾಗಿ ಏನೂ ಮಾಡೋಕ್ಕಲ್ಲ. ಸೊ ಅವರಿಗೂ ಸೀಟ್ ಹಾಕಿ ಕಾಯ್ತಾ ಇದ್ದೀನಿ. ಅವ್ರು ಟಿಕೆಟ್ ತೆಗೆಸ್ಕೊಂಬರಕ್ಕೆ ಹೋಗಿದ್ದಾರೆ. ಏನೂ ಮಾಡೋಕ್ಕಲ್ಲ. ಹಾಸ್ಟ್ಲಿಗೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಅಪ್ಡೇಟ್ ಮಾಡ್ತೀನಿ. ಓಕೆ ಗೈಸ್ 12 ಗಂಟೆ ಬಂದು ಹೇಳ್ತೀವಿ. ಇನ್ನೂ 1 ನಿಮಿಷ ಎಕ್ಸ್ಟ್ರಾ ಆಗಿದೆ. 12 ಅಂತ ನೋಡಿ, ಟ್ರೈನ್ ಇನ್ನು ಹಿಂದೆ ಇದೆ, ಇಲ್ಲೇ ಇದೆ. ಕಣ್ಣು ಓಪನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ನಿದ್ದೆ ಬರ್ತೈತೆ. ಫಸ್ಟು ಹೋಗಿ ಮಲ್ಕೊಂಬಿಡ್ಬೇಕು. ಇಲ್ಲಿಗೆ ನಮ್ಮ ಪ್ರಯಾಣ ಮುಕ್ತಾಯ ಇದೆ. ಇನ್ನೇನು ಇಲ್ಲಿಂದ ಹಾಸ್ಟೆಲಿಗೆ ಹೋಗಬೇಕು. ಒಂದು 10 ನಿಮಿಷ ಇಲ್ಲಿಂದ ಹಾಸ್ಟೆಲಿಗೆ ಹೋಗ್ತೀವಿ. ಬರೀ ಹೋಗೋಣ ಹಾಸ್ಟೆಲ್ ಕಡೆ. ಇದರಲ್ಲಿ ನಾವು ದುಡ್ದಿದ್ದು ಟೋಟಲು 1300 ರೂಪಾಯಿ. ಅದರಲ್ಲಿ 200 ರೂಪಾಯಿ ಎಕ್ಸ್ಪೆನ್ಸ್ ಹೋಗಿ 900 ರೂಪಾಯಿ ಸಿಕ್ಕಿದೆ ಅಷ್ಟೇ. ಸೊ ನೀವು ಅಂದ್ಕೊಂಡಷ್ಟು ಈಸಿ ಇರಲ್ಲ ಕ್ಯಾಟ್ರಿಂಗ್ ಕೆಲಸ. ಸೊ ಎಲ್ಲರೂ ನೋಡಿ ಮಾಡಿ ಹೋಗ್ಬೇಕಷ್ಟೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ಈ ಕನ್ನಡದ ಹುಡುಗನ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಬಾಯ್.